ಗಿಲ್ಲಿ ಹೀರೋ ಆಗ್ತಾರೆ ಅಂತ ಒಂದು ಗಾಸಿಪ್ ಇದೆ. ಜಿಮ್ ವೀಡಿಯೋಸ್ ಹಾಕಿದ್ರು, ರೀಸೆಂಟಾಗಿ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ತಾ ಇದ್ರು. ನೋಡಿದ್ರೆ ಏನಾದರೂ ಆ ವೀಡಿಯೋಸ್ ಏನಾದರೂ ನೀವು? ನೋಡಿದೆ. ಮಾಡಲಿ ಸಿ ಆನೆಸ್ಟ್ಲಿ ಈಗ ಸ್ಮಾಲ್ ಸ್ಕ್ರೀನ್ ಅಂತ ಇದ್ದಾಗ ಎಲ್ಲರಿಗೂ ಆಸೆ ಸಿನಿಮಾ ಬರಬೇಕು, ಪ್ರತಿಯೊಬ್ರಿಗೂ ಒಳ್ಳೇದಾಗಲಿ. ನಾಟ್ ಓನ್ಲಿ ಗಿಲ್ಲಿ, ಪ್ರತಿಯೊಬ್ರಿಗೂ ಒಳ್ಳೇದಾಗಲಿ, ಪ್ರತಿಯೊಬ್ಬರು ಸಿನಿಮಾ ಮಾಡಲಿ. ಎಷ್ಟೊಂದು ಜನ ಇದ್ದಾರೆ, ಸ್ಪಂದನ, ಕಾವ್ಯ, ಎಷ್ಟೊಂದು ಜನ ಇದ್ದಾರೆ. ಎಲ್ಲರೂ ಸಿನಿಮಾ ಮಾಡಿ ಕಾಣಿಸ್ಕೊಳ್ಳಿ ಸ್ಕ್ರೀನ್ ಮೇಲೆ ಅಂತ ಅಷ್ಟೇ. ಯಾ ಅದೇ ಎಸ್ ಸರ್ ಸಪೋರ್ಟ್ ಮಾಡ್ತಾರೆ, ಕಿರಾತಕ 2 ಮಾಡ್ತಾರೆ ಅಂತ. ಆ ಥರದ್ದು ಏನಾದರೂ ಮಾಡಿದ್ರೆ ಅವ್ರಿಗೆ ಪಕ್ಕಾ ಸೂಟ್ ಆಗೋ ಸಬ್ಜೆಕ್ಟ್ ಒಂಥರ. ಹೌದು ಕರೆಕ್ಟಾಗಿ ಸೂಟ್ ಆಗುತ್ತೆ. ಜನನ ಎಂಟರ್ಟೈನ್ ಮಾಡಿದ್ದಾನೆ ಕಾಮಿಡಿಯಾಗಿ. ಮಾಡಲಿ, ಒಳ್ಳೇದಾಗಲಿ ಅಲ್ವಾ, ಅಷ್ಟೇ. ನಿಮ್ಮ ಬೇರೆ ಬೇರೆ ಪ್ರಾಜೆಕ್ಟ್ ರೀಸೆಂಟಾಗಿ ಫೋಟೋ ಶೂಟ್ಸ್ ಎಲ್ಲ ತುಂಬ ಬೇರೆ ಬೇರೆ ಥರದ ಲುಕ್ ಎಲ್ಲ ಟ್ರೈ ಮಾಡ್ತಾ ಇರ್ತೀರಾ. ಫೋಟೋ ಶೂಟ್ಸ್ ಹೆಂಗೆ ಹೆಲ್ಪ್ ಆಗುತ್ತಾ ಸಿನಿಮಾಗೆ, ಲುಕ್ ವೈಸು ಅದೆಲ್ಲ? ಡೆಫಿನೆಟ್ಲಿ ಇವಾಗ ರೀಸೆಂಟ್ ನಾನು ಏನೇನು ಶೂಟ್ ಮಾಡಿದ್ದೀನಿ ಅದು ನಾಟ್ ಓನ್ಲಿ ಫಾರ್ ಕೊಲ್ಯಾಬ್ ಮಾಡ್ತಾ ಇಲ್ಲ. ಪಾಪ ಯಾರೋ ಒಬ್ಬರು ಡಿಸೈನರ್ ಕೇಳ್ತಾರೆ, ಯಾರೋ ಒಬ್ಬರು ಮೇಕಪ್ ಆರ್ಟಿಸ್ಟ್ ಕೇಳ್ತಾರೆ. ಬೆಳಿಬೇಕು, ಗೊತ್ತಾಗಬೇಕು ಎಲ್ಲರೂ. ಪಾಪ ಅವ್ರ ಕೈಲಾದಷ್ಟು ಏನೋ ಮ್ಯಾಮ್ ಇಷ್ಟಕ್ಕೆ ಮಾಡ್ಕೊ ಏನೋ ಒಂದು ಮಾಡ್ತಾರೆ. ಬಟ್ ಅದರಿಂದ ನಾವೇನೋ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಮ್ಗೆ ಆ ಫೋಟೋಸ್ ಹೆಲ್ಪ್ ಆಗುತ್ತೆ. ಯಾವುದೋ ಒಂದು ನಾಳೆ ಹಳ್ಳಿ ಹುಡುಗಿ ಮಾಡ್ಬೋದೇನೋ, ಫೋಟೋಸ್ ಕಳಿಸ್ತಾರೆ, ಲಂಗ ದಾವಣಿಲಿ ಫೋಟೋ ಕಳಿಸಿ ಅಂತ ಹೇಳಿ ಇರಬೇಕಲ್ವ, ನಾನು ಹಿಂಗೆ ಕಾಣಿಸ್ತೀನಿ ಅಂತ ಹೇಳಿ. ಸೊ ನಾನು ಒಂದು 5 ಸಿನಿಮಾ ಆಗುತ್ತೆ, 5 ಸಿನಿಮಾನೂ ಬೇರೆ ಲುಕ್ಕೇ ನಂದು. IPL ಕ್ರೇಜ್ ತುಂಬ ಇದೆ, ಮ್ಯಾಚ್ ಗೀಚ್ ನೋಡ್ತಾ ಇರ್ತೀರಾ ನೀವು? ಡೆಫಿನೆಟ್ಲಿ, ಅನ್ಫಾರ್ಚುನೇಟ್ಲಿ ನೋಡಬೇಕಿತ್ತು. ಬಟ್ RCB ಈಸ್ ಆಲ್ವೇಸ್ ಎವ್ರಿ ಒನ್ಸ್ ಹಾರ್ಟ್. ಆಲ್ರೆಡಿ 2 ಮ್ಯಾಚ್ ಗೆದ್ದಿದ್ದೀವಲ್ವಾ. ಸೊ ಬಟ್ ನಿನ್ನೆ ಸೋತೋಗ್ಬಿಟ್ವಲ್ಲ. ಅಯ್ಯೋ ನಂಗೆ ಗೊತ್ತಿಲ್ಲ, ಸಾರಿ. ನಾನು ಸ್ವಲ್ಪ ಕ್ರಿಕೆಟಿಂದ ದೂರ, ಬಟ್ ಗೆಲ್ಲುತ್ತೆ ಬಿಡಿ ಫೈನಲ್ ಮ್ಯಾಚ್.